ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಗೃಹ ಸಂಗಾತಿಗೆ. ಯಾರೆಲ್ಲ ವೀಡಿಯೋಸ್ಗಳನ್ನ ನೋಡ್ತಿದ್ದೀರೋ ಆದಷ್ಟು ಬೇಗ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ವೀಡಿಯೋಸ್ಗಳನ್ನು ಪೂರ್ತಿಯಾಗಿ ನೋಡಿ ಹಾಗೂ ನಿಮ್ಮ ಅನಿಸಿಕೆ ಏನು ಅಂತ ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇವತ್ತಿನ ವಿಡಿಯೋ ಪ್ರಕಾರ ಏನಪ್ಪ ಅಂದರೆ, ತುಳಸಿ ಗಿಡ ಯಾವ ಸ್ಥಾನದಲ್ಲಿ ಇಟ್ಟರೆ ಉತ್ತಮ ಫಲಿತಾಂಶ ಸಿಗುತ್ತೆ ಮತ್ತು ಏನೆಲ್ಲ ಹಾಕಿದರೆ ಉತ್ತಮ ಅದೃಷ್ಟ ಒಲಿಯುತ್ತೆ ಎಂಬುದೇ ಈ ನಮ್ಮ ವಿಡಿಯೋದಲ್ಲಿ ಹೇಳಲಾಗಿದೆ. ತುಳಸಿ ಗಿಡವು ವಿಷ್ಣುವಿನ ಅತ್ಯಂತ ಪ್ರಿಯವಾದ ಗಿಡ ಅಂತಲೇ ಹೇಳಬಹುದು. ತುಳಸಿ ಗಿಡ ಎಲ್ಲಿ ಬೇಕಲ್ಲಿ ಇಡುವುದು ಉತ್ತಮವಲ್ಲ. ಸರಿಯಾದ ದಿಕ್ಕಿನಲ್ಲಿ ಇಟ್ಟರೆ ಸರಿಯಾದ ಫಲಿತಾಂಶ ಸಿಗುತ್ತೆ ಅಂತಲೇ ಹೇಳಲಾಗಿದೆ. ತುಳಸಿ ಗಿಡವು ಒಂದು ದೇವರ ಸ್ವರೂಪವಾಗಿದೆ. ತುಳಸಿ ಗಿಡವು ಯಾವತ್ತೂ ಮನೆ ಹೊರಗಡೆ ಇಟ್ಟು ಪೂಜಿಸಲಾಗಿದೆ. ತುಳಸಿ ಗಿಡ ಇಡುವ ಮುಖ್ಯವಾದ ಸ್ಥಳ ಯಾವುದು ಎಂದರೆ, ತುಳಸಿ ಗಿಡವನ್ನು ಇಡಲು ಉತ್ತಮವಾದ ದಿಕ್ಕು ಪೂರ್ವ ಮತ್ತು ಇದನ್ನು ಉತ್ತರ ಅಥವಾ ಈಶಾನ್ಯದಲ್ಲಿ ಬಾಲ್ಕನಿಯಲ್ಲಿ ಅಥವಾ ಕಿಟಕಿಯ ಬಳಿ ಇಡಬಹುದು. ಮನೆಯ ಮುಂದೆ ನೇರವಾಗಿ ದ್ವಾರ ಬಾಗಿಲ ಮುಂದೆ ಕಟ್ಟಿ ಮಾಡಲಾಗುತ್ತದೆ. ಇದು ಸಹ ವಾಸ್ತು ಪ್ರಕಾರದಲ್ಲಿ ಹೇಳಲಾಗಿದೆ. ವಾಸ್ತು ಪ್ರಕಾರದಲ್ಲಿ ಏನಪ್ಪ ಅಂತ ಹೇಳಿದರೆ, ಮನೆಯ ನೇರ ಕಟ್ಟೆ ಮಾಡಿಸುವುದು ಹಳೆಯ ಕಾಲದಲ್ಲಿ ಮಾಡಿಸಲಾಗಿದೆ. ಹಾಗೆ ಪದ್ಧತಿ ಪ್ರಕಾರ ಈಗಿನ ಕಾಲದವರು ಮನೆ ದೊಡ್ಡದಾಗಿ ಇದ್ದರೆ ಮಾಡಿಸಿಕೊಳ್ಳಬಹುದು. ಆಗ್ನೇಯ ಮೂಲೆಯಲ್ಲಿ ತುಳಸಿ ಗಿಡವನ್ನು ಇಡಲೇಬಾರದು. ಮುಖ್ಯವಾಗಿ ಯಾವ ದಿಕ್ಕಿನಲ್ಲಿ ಇಡಬಾರದು ಅಂದರೆ, ಆಗ್ನೇಯ ಮತ್ತು ಅಡುಗೆ ಮನೆಯ ಮೂಲೆಯ ಮನೆಯಲ್ಲಿ ಈ ಜಾಗದಲ್ಲಿ ತುಳಸಿ ಗಿಡ ಇಡಲೇಬಾರದು. ಹೀಗೆ ಮಾಡುವುದರಿಂದ ತುಂಬಾ ಧನಹಾನಿ, ಅಶುಭ ಫಲ ಸಿಗುತ್ತೆ ಅಂತಲೇ ಹೇಳಲಾಗಿದೆ. ಜೊತೆಗೆ ಒಂದೆರಡು ವಾರದಲ್ಲಿ ತುಳಸಿ ಗಿಡವು ಒಣಗಿ ಹೋಗುತ್ತೆ. ಈ ಸ್ಥಾನದಲ್ಲಿ ಇಡಲೇಬಾರದು ಎಂಬುದು ವಾಸ್ತುಶಾಸ್ತ್ರದಲ್ಲಿ ಹೇಳಲಾಗಿದೆ. ಪೊರಕೆಗಳು ಮತ್ತು ಶೂಗಳು, ಕಸ ಕಡ್ಡಿ ಇರುವ ಬಳಿ ತುಳಸಿ ಗಿಡವನ್ನು ಇಡಲೇಬಾರದು. ಹಾಗೂ ತುಳಸಿ ಗಿಡವನ್ನು ತಾಕಿಕೊಂಡು ನಡೆಯುವ ಹಾಗೆ ಸ್ಥಳದಲ್ಲಿ ಇಡಬಾರದು. ಇದು ಪರಿಸರ ಮತ್ತು ಮೇಲೆ ನಕಾರಾತ್ಮಕ ಶಕ್ತಿ ಮತ್ತು ಗಿಡದ ಸುತ್ತಲಿನ ಪರಿಸರ ಸ್ವಚ್ಛ ಮತ್ತು ಅಚ್ಚುಕಟ್ಟಾಗಿ ಇದ್ದರೆ ತುಂಬಾ ಒಳ್ಳೆಯದು, ತುಂಬಾ ಉತ್ತಮ ಫಲಿತಾಂಶ ಸಿಗುತ್ತೆ ಅಂತಲೇ ಹೇಳಲಾಗಿದೆ. ತುಳಸಿ ಗಿಡವು ಶುದ್ಧವಾದ ಸ್ಥಳದಲ್ಲಿ ಇಟ್ಟರೆ, ಶುದ್ಧ ಮನಸ್ಸಿನಿಂದ ಪ್ರಾರ್ಥಿಸಿದರೆ ತುಂಬಾ ಉತ್ತಮ ಫಲಿತಾಂಶವನ್ನು ದೊರಕುತ್ತೆ. ತುಳಸಿ ಗಿಡವು ನಾವು ಎಷ್ಟು ಧ್ಯಾನದಿಂದ, ಎಷ್ಟು ತುಂಬ ಒಳ್ಳೆಯ ಮನಸ್ಸಿನಿಂದ ನೋಡಿಕೊಳ್ಳುತ್ತೇವೋ ಅಷ್ಟು ಒಳ್ಳೆಯದು ಅಂತ ಹೇಳಲಾಗಿದೆ. ಮನೆಯಲ್ಲಿ ತುಳಸಿ ಗಿಡವಿದ್ದರೆ ಅದು ಖಾನ, ತೃಪ್ತಿ ಮತ್ತು ಇತರ ವಾಮಾಚಾರಗಳಿಂದ ರಕ್ಷಿಸುವುದು. ತುಳಸಿ ಇಡುವುದರಿಂದ ತುಂಬಾ ಧನಲಾಭ, ಆಕರ್ಷಣೆ ಆಗುತ್ತದೆ ಅಂತ ಹೇಳಲಾಗಿದೆ. ತುಳಸಿ ಗಿಡವು ಯಾವುದೇ ವಾಮಾಚಾರ, ಕೆಟ್ಟ ಪರಿಣಾಮ, ಕೆಟ್ಟ ದೃಷ್ಟಿ ಬಿದ್ದಿದ್ದರೂ ತುಳಸಿ ಗಿಡದ ಮೂಲಕ ನಮ್ಮನ್ನು ದಾಟುತ್ತೆ. ಮೊದಲು ತುಳಸಿ ಗಿಡ ತಡೆಯುತ್ತೆ ಅಂತಲೇ ಹೇಳಲಾಗಿದೆ. ಎಷ್ಟು ನೀವು ತುಳಸಿ ಗಿಡ ನೆಟ್ಟುತ್ತೀರೋ ಅಷ್ಟು ಒಳ್ಳೆಯದು. ಹಾಗೆ ಎಲ್ಲಿ ಬೇಕಾದರೂ ಒಂದೇ ಕಡೆ ಗುಂಪಾಗಿದ್ದು ಜಾಸ್ತಿ ತುಳಸಿ ಗಿಡ ನೆಡಬಾರದು. ಸ್ವಲ್ಪ ದೂರ ತುಳಸಿ ಗಿಡಗಳು ಒಳ್ಳೆಯದಂತ ಹೇಳಲಾಗಿದೆ. ಪೂರ್ವ ಮತ್ತು ಉತ್ತರ ದಿಕ್ಕಿನಲ್ಲಿ ಇಡುವ ಸ್ಥಳ ಉತ್ತಮವಾದ ಸ್ಥಳ ಅಂತಲೇ ಹೇಳಲಾಗಿದೆ. ಈ ದಿಕ್ಕಿನಲ್ಲಿ ಇಟ್ಟರೆ ನೀವು ಧನಾಗಮನ ಮತ್ತು ಅದೃಷ್ಟ ಒಲಿಯುತ್ತೆ ಅಂತ ಹೇಳಲಾಗಿದೆ. ತುಳಸಿ ಗಿಡಕ್ಕೆ ಇದೊಂದು ವಸ್ತು ಹಾಕಿದರೆ ತುಂಬಾ ಉತ್ತಮ ಫಲಿತಾಂಶ ಸಿಗುತ್ತೆ ಅಂದರೆ, ಅದು ಯಾವುದರೆಂದರೆ, ತುಳಸಿ ಗಿಡದ ಮಣ್ಣಿನಲ್ಲಿ ನೀವು ₹1 ಹಾಕಿ ನೆಟ್ಟಬೇಕು. ಹಾಕುವುದರಿಂದ ತುಳಸಿ ಗಿಡವು ಹೇಗೆ ಬೆಳೆಯುತ್ತೆ ಹಾಗೆ ಮನೆಯ ಅಭಿವೃದ್ಧಿ ಹಾಗೆ ಬೆಳೆಯುತ್ತೆ ಅಂತಲೇ ಹೇಳಲಾಗಿದೆ. ಹಾಗೆ ನೀವು ಬೆಳಗ್ಗೆ ಟೀ ಕುಡಿಯುವಾಗ, ಹಾಲು ತರುವಾಗ ಹಸಿ ಹಾಲನ್ನು ನೀವು ಹೋಗಿ ತುಳಸಿ ಗಿಡಕ್ಕೆ ಅರ್ಪಿಸಿದರೆ ತುಂಬಾ ಉತ್ತಮ ಫಲಿತಾಂಶ ಸಿಗುತ್ತೆ ಅಂತಲೇ ಹೇಳಲಾಗಿದೆ. ಹೀಗೆಲ್ಲ ಮಾಡೋದರಿಂದ ತುಂಬಾ ಲಾಭ ಇದೆ ಅಂತಲೇ ಹೇಳಲಾಗಿದೆ. ತುಳಸಿ ಗಿಡವು ಸರಿಯಾದ ದಿಕ್ಕಿನಲ್ಲಿ ಇಟ್ಟು ಸರಿಯಾದ ಶ್ರದ್ಧಾ ಭಕ್ತಿಯಿಂದ ಪೂಜಿಸಿದರೆ ಲಕ್ಷ್ಮೀ ದೇವಿ ಒಲಿಯುತ್ತಾಳೆ ಎಂಬುದು ಶಾಸ್ತ್ರ ಪುರಾಣದಲ್ಲಿ ಹೇಳಲಾಗಿದೆ. ತುಳಸಿ ಗಿಡವು ವಾಮಾಚಾರದಿಂದ ಮತ್ತು ಕೆಟ್ಟ ದೃಷ್ಟಿಗಳಿಂದ, ನೆಗೆಟಿವ್ ಎನರ್ಜಿಯಿಂದ ನಮ್ಮನ್ನು ರಕ್ಷಿಸುತ್ತೆ ಅಂತಲೇ ಹೇಳಲಾಗಿದೆ. ತುಳಸಿ ಗಿಡವು ಆದಷ್ಟು ಬೇಗ ಶ್ರದ್ಧಾ ಭಕ್ತಿಯಿಂದ ರಕ್ಷಣೆ ಮಾಡಿ ಮತ್ತು ಒಳ್ಳೆಯ ಮನಸ್ಸಿನಿಂದ ಕಾಯ್ದುಕೊಳ್ಳಿ ಅಂತ ಹೇಳಲಾಗಿದೆ. ಬನ್ನಿ, ಈ ನಮ್ಮ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ನಿಮ್ಮ ಅನಿಸಿಕೆ ಏನು ಅಂತ ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ವಿಡಿಯೋಸ್ನ ಪೂರ್ತಿಯಾಗಿ ನೋಡಿ, ಕೊನೆ ತನಕ ನೋಡಿ. ನಿಮಗೆ ಇಷ್ಟವಾಗಿದೆ ಇನ್ನೊಬ್ಬರಿಗೆ ಹಂಚಿಕೊಳ್ಳಿ ಅಂತ ಹೇಳಲಾಗಿದೆ.